ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಆಪ್ಟಿಮಲ್ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ LRU ಕೇಳ್ತಾರೆ, LFU ಕೇಳ್ತಾರೆ, ಮತ್ತೆ ಫಸ್ಟ್ ಇನ್ ಫಸ್ಟ್ ಔಟ್ ನಾಲ್ಕನ್ನು ಕೂಡ ಕಲಿತಾ ಹೋಗ್ಬೇಕು, ಆಪ್ಟಿಮಲ್ ಅನ್ನು ಕೂಡ ಸೇರಿಸಿ. ಸೊ ಯಾವ್ದಾದ್ರೂ ಕೂಡ ಕ್ವಶನ್ ಅಲ್ಲಿ ಕೇಳ್ಬೋದು. ಸೊ ಇದನ್ನೇ ಕೇಳ್ತಾರೆ, ಪ್ರೀವಿಯಸ್ ಇಯರ್ ಅಲ್ಲಿ ಇದನ್ನ ಕೇಳಿದ್ದಾರೆ, ಮತ್ತೆ ಈ ವರ್ಷನೂ ಕೂಡ ಇದನ್ನೇ ಕೇಳ್ತಾರೆ ಅಂತ ಏನ್ ಸಂಭಾವನೆ ಇಲ್ಲ, ಸರಿನಾ? ಸೊ ಆಪ್ಟಿಮಲ್ ಅನ್ನ ಈ ವಿಡಿಯೋ ನೋಡ್ರಿ, ಕ್ಲಿಯರ್ ಆಗಿ ಕಲ್ತ್ಕೊಳ್ಳಿ. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಮಾಡಿರ್ತೀನಲ್ಲ, ಆ ಒಂದು ಪ್ರಾಬ್ಲಮ್ಗಳನ್ನ ತೊಳಿ ಸಾಲ್ವ್ ಮಾಡಿ ಆನ್ಸರ್ ಏನಾದರೂ ತಪ್ಪಾಗಿ ಬಂತು ಇಲ್ಲ ಕರೆಕ್ಟ್ ಆಗಿ ಬಂದಿದೆಯೋ ಅಂತ ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ಸೊ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಎಕ್ಸ್ಟ್ರಾ ಪ್ರಾಬ್ಲಮ್ಸ್. ಸೊ ಆಪ್ಟಿಮಲ್ ಯಾವ ರೀತಿ ಸಾಲ್ವ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಫಸ್ಟ್ ಏನ್ ಮಾಡಬೇಕು, ಆಸ್ ಯೂಶುವಲ್ ಎಲ್ಲ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ ತರ ಒಂದು ಫ್ರೇಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು, ಸರಿನಾ? ಆ ಫ್ರೇಮ್ ಸೈಜ್ ಏನು 3 ಬಿಟ್ಸ್. ಮೋಸ್ಟ್ ಆಫ್ ದಿ ಟೈಮ್ಸ್ 3 ಬಿಟ್ಸ್ ಸೈಜ್ ಇರುವಂತ ಫ್ರೇಮ್ ಅನ್ನೇ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಒಂದೊಂದ್ಸಲಿ ಕ್ವಶನ್ ಅಲ್ಲಿ ಅವರೇ ಸ್ಪೆಸಿಫೈ ಮಾಡ್ತಾರೆ 4 ಸೈಜ್ ಇರುವಂತದ್ದನ್ನ ತೊಳಿ ಅಂತ, ಸರಿನಾ? ಅವಾಗ ಬೇಕಾದ್ರೆ 4 ಸೈಜ್ ಇರೋದನ್ನ ತೊಳಿ. ಅದರದ್ದು ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೇಮ್ ಪ್ರೊಸೀಜರ್ ಅಷ್ಟೇ, ಸೈಜ್ ಒಂಚೂರು ವೇರಿ ಆಗುತ್ತೆ ಅಷ್ಟೇ. ಸೊ ಈಗ 3 ಬಿಟ್ ಸೈಜ್ ಇದೆ. ಸ್ಟಾರ್ಟಿಂಗ್ ಅಲ್ಲಿ ನನ್ನ 3 ಬಿಟ್ಗಳು ಕೂಡ ಎಂಟಿ ಇದಾವೆ. ಸೊ ಏನ್ ಮಾಡ್ಬೋದು, 7 ಅನ್ನ ನಾನು ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ಬೋದು. ನೆಕ್ಸ್ಟ್ 7 ಆಲ್ರೆಡಿ ಇನ್ಸರ್ಟ್ ಆಗಿದೆ, ಇನ್ನೂ 2 ಜಾಗ ಖಾಲಿ ಉಳ್ಕೊಂಡಿದ್ದಾವೆ. ಸೊ 0ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ಬೋದಾ? ಎಸ್. ನೆಕ್ಸ್ಟ್ 7 ಮತ್ತೆ 0 ಆಲ್ರೆಡಿ ಇನ್ಸರ್ಟ್ ಆಗಿದ್ದಾವೆ, 1 ಸ್ಪೇಸ್ ಇನ್ನೂ ಖಾಲಿ ಇದೆ. ಸೊ 1 ಅನ್ನ ಇನ್ಸರ್ಟ್ ಮಾಡ್ಬೋದಾ? ಎಸ್. ಸೊ ಈಗ ನನ್ನ ಫ್ರೇಮು ಫುಲ್ ಆಯ್ತು ಅಂತಂದ್ರೆ ಹೊಸದಾಗಿ ನಾನು ಯಾವುದೇ ವ್ಯಾಲ್ಯೂನ ಇನ್ಸರ್ಟ್ ಮಾಡಕ್ ಆಗಲ್ಲ. ಯಾಕೆ? ಆಲ್ರೆಡಿ ಫಿಲ್ ಆಗಿದೆ ನನ್ನ ಒಂದು ಫ್ರೇಮ್, ಜಾಗ ಇಲ್ಲ ಇನ್ಸರ್ಟ್ ಮಾಡೋದಕ್ಕೆ. ಸೊ ಆ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ಸ್ ಅನ್ನ ಅಪ್ಲೈ ಮಾಡ್ತೀವಿ. ಅದು LRU ಇರ್ಬೋದು, LFU ಇರ್ಬೋದು, ಫಸ್ಟ್ ಇನ್ ಫಸ್ಟ್ ಔಟ್ ಇರ್ಬೋದು, ಮತ್ತೆ ಆಪ್ಟಿಮಲ್ ಇರ್ಬೋದು. ಸೊ ಇವಾಗ ಆಪ್ಟಿಮಲ್ ಅನ್ನ ಅಪ್ಲೈ ಮಾಡಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಆಪ್ಟಿಮಲ್ ಅಂತ ಬಂದಾಗ ನಿಮಗೆ ಒಂದು ವರ್ಡ್ ನೆನಪಿರ್ಬೇಕು, ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್. ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್, ಸರಿನಾ? ಸೊ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್ ಇರುವಂತಹ ಎಲಿಮೆಂಟ್ ಅಥವಾ ಪೇಜ್ ಜೊತೆ ನಾವೇನ್ ಮಾಡ್ತೀವಿ, ರೀಪ್ಲೇಸ್ ಮಾಡ್ತಾ ಹೋಗ್ತೀವಿ. ವೆರಿ ಸಿಂಪಲ್ ನೋಡಿ. ಇವಾಗ 2 ಅನ್ನ ನಾನು ಇನ್ಸರ್ಟ್ ಮಾಡಬೇಕು. ಸೊ 2 ಅನ್ನ ಇನ್ಸರ್ಟ್ ಮಾಡೋದಕ್ಕೆ ಇಲ್ಲಿ ಜಾಗ ಇಲ್ಲ, ಅದ್ರ ಜೊತೆಗೆ 2 ಈ ಒಂದು ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಕೂಡ ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, 7 0 1 ಅನ್ನ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಹುಡುಕ್ತಾ ಹೋಗ್ತೀನಿ, ಸರಿನಾ? ಸೊ ಇದರ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 7 0 1 ಅನ್ನ ಆದಷ್ಟು ಇದರ ಹತ್ರಕ್ಕೆ ಹುಡುಕೊಂತ ಹೋಗೋಣ. ಸೊ 0 ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ, ದೂರದಲ್ಲಿ ಇದೆ. ಬಟ್ ಯಾವ್ದನ್ನ ಚೂಸ್ ಮಾಡಬೇಕು, ಹತ್ರ ಇರೋದನ್ನ, ಈ ಒಂದು ವ್ಯಾಲ್ಯೂಗೆ. ಸೊ 0. ನೆಕ್ಸ್ಟ್ 7 ಇಲ್ಲಿದೆ, ನೆಕ್ಸ್ಟ್ 7 ಮತ್ತೆ 1 ಅನ್ನ ಹುಡುಕ್ತಾ ಹೋಗಿ. ಸೊ 1 ಇಲ್ಲಿದೆ, ನೆಕ್ಸ್ಟ್ 7, ಆದಷ್ಟು ಹತ್ರದಲ್ಲಿ ಆ ಎಲಿಮೆಂಟ್ಸ್ ಅನ್ನ ಹುಡುಕಿ. ಈಗ 0 1 7. ಸೊ ದೂರ ಇರೋದು ಯಾವುದು? ದೂರ ಇರೋದು 7. ಸೊ ದಿಸ್ ಈಸ್ ದ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್. ಸೊ ದಿಸ್ ಇಸ್ ದ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್ ಅಂತ ಅಂದ್ರೆ ಫ್ಯೂಚರ್ ಅಲ್ಲಿ ಅದ್ರದ್ದು ಇನ್ನು ಯೂಸೇಜು ತುಂಬಾ ದೂರ ಇದೆ, ನನಗೆ ಈಗ ರೀಸೆಂಟ್ ಆಗಿ ನನಗೇನು ಬೇಕಾಗಿಲ್ಲ, ಸರಿನಾ? ಇನ್ನೂ ಕೂಡ ದೂರ ಇದೆ, ಆಮೇಲೆ ಸಿಕ್ಕಿದ್ರು ಕೂಡ ಪರವಾಗಿಲ್ಲ ಅಂತ. ಸೊ 0 1 7, ದೂರ ಇರೋದು ಯಾವುದು? 7. ಸೊ 7 ಜಾಗಕ್ಕೆ 2 ಅನ್ನ ರೀಪ್ಲೇಸ್ ಮಾಡಿ 0 and 1 ವಿಲ್ ರಿಮೈನ್ ಆಸ್ ಇಟ್ ಈಸ್. ಗೊತ್ತಾಯ್ತಾ? ಎಸ್. ಸೊ ಪ್ರಾಬ್ಲಮ್ ಪ್ರೊಸೀಡ್ ಆಗ್ತಾ ಆಗ್ತಾ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 0ನ ಇನ್ಸರ್ಟ್ ಮಾಡಬೇಕು. 0 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಸೊ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ, ಸರಿನಾ? ಒಂದ್ಸಲಿ ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ ವ್ಯಾಲ್ಯೂ ಅಂತಂದ್ರೆ ಅದನ್ನ ರಿಪೀಟೆಡ್ ಆಗಿ ಇನ್ಸರ್ಟ್ ಮಾಡೋದಕ್ಕೆ ಟ್ರೈ ಮಾಡಬಾರ್ದು. ಗೊತ್ತಾಯ್ತಾ? ಎಸ್. ಅದಕ್ಕೋಸ್ಕರ ಈ ಒಂದು ಸ್ಟೆಪ್ ಅನ್ನ ಸ್ಕಿಪ್ ಮಾಡೋಣ. ನೆಕ್ಸ್ಟ್ 3 ಅನ್ನ ಇನ್ಸರ್ಟ್ ಮಾಡ್ಬೇಕು. 3 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ ಏನ್ ಮಾಡ್ತೀನಿ, ಇದರ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 2 0 1 ಅನ್ನ ಆದಷ್ಟು ಇದರ ಹತ್ರಕ್ಕೆ ಹುಡುಕ್ತಾ ಹೋಗ್ತೀನಿ. ಸೊ 0 ಎಲ್ಲ ತೋಲೆ ಇರ್ಬೋದು, ಬಟ್ ಹತ್ರ ಇರುವಂತ 0ನ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 2 ಮತ್ತೆ 1 ಅನ್ನ ಹುಡುಕ್ರಿ. 2 ಇಲ್ಲಿದೆ, ನೆಕ್ಸ್ಟ್ 1 ಇಲ್ಲಿದೆ. ಸೊ 0 2 1 ಅಲ್ಲಿ ದೂರ ಇರೋದು ಯಾವುದು? 1 ಅಂತ ಅಂದ್ರೆ ಅದಕ್ಕೆ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್ ಇದೆ. ಸೊ ಏನ್ ಮಾಡಬೇಕು, 1 ಜಾಗಕ್ಕೆ 3 ಅನ್ನ ರೀಪ್ಲೇಸ್ ಮಾಡಬೇಕು. 0 and 2 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 0ನ ಇನ್ಸರ್ಟ್ ಮಾಡಬೇಕು. 0 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 4 ಇದೆಯಾ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ? 4 ಇಲ್ಲ. ಸೊ ಇಲ್ಲ ಅಂತಂದ್ರೆ ಏನ್ ಮಾಡಬೇಕು, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 2 0 3 ಅನ್ನ ಹುಡುಕ್ಬೇಕು. ಸೊ 2 ಇಲ್ಲೇ ಇದೆ, 3 ಇಲ್ಲೇ ಇದೆ, 0 ಇಲ್ಲೇ ಇದೆ. ಸೊ ಈ 3ರಲ್ಲಿ ದೂರ ಇರೋದು ಯಾವುದು? ಸೊ 0 ದೂರ ಇದೆ. 2 3 0 ಅಲ್ಲಿ 0 ದೂರ ಇರೋದು. ಸೊ 0 ಜಾಗಕ್ಕೆ 4 ಅನ್ನ ರೀಪ್ಲೇಸ್ ಮಾಡಿ 2 and 3 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಇನ್ಸರ್ಟ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ನೆಕ್ಸ್ಟ್ 3 ಅನ್ನ ಇನ್ಸರ್ಟ್ ಮಾಡಬೇಕು. 3 ಕೂಡ ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಸೊ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. 0 ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ ಏನ್ ಮಾಡಬೇಕು, ರೈಟ್ ಹ್ಯಾಂಡ್ ಸೈಡ್ ಅನ್ನ ನೋಡಬೇಕು. ಸರ್ಚ್ ಫಾರ್ 2 4 and 3. ಸೊ 3 ಇಲ್ಲೇ ಇದೆ, 2 ಇಲ್ಲೇ ಇದೆ,
4 ಇದೆಯಾ, 4 ಇಲ್ವೇ ಇಲ್ಲ ಅಂತಂದ್ರೆ ಅದು ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್, ಸೊ ದೂರದಲ್ಲಿ ಇದೆ ಅಂತ ಅರ್ಥ. ಸೊ ಇವಾಗ ಏನ್ ಮಾಡಬೇಕು, 4 ಜಾಗಕ್ಕೆ 0 ನ ರೀಪ್ಲೇಸ್ ಮಾಡಿ 2 ಮತ್ತೆ 3 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ಪ್ರೀವಿಯಸ್ ಸ್ಟೆಪ್. ಸರಿನಾ? ಆ ಒಂದು ಎಲಿಮೆಂಟ್ ಇಲ್ಲ ಅಂತಂದ್ರೂ ಅದು ದೂರದಲ್ಲಿದೆ ಅಥವಾ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್ ಅದು ಕಾಣಿಸ್ತಾ ಇಲ್ಲ ಅಂತ ನಾವೇನ್ ಮಾಡಬೇಕು, ರೀಪ್ಲೇಸ್ ಮಾಡಬೇಕು. ನೆಕ್ಸ್ಟ್ 3 ಅನ್ನ ಇನ್ಸರ್ಟ್ ಮಾಡಬೇಕು. 3 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ನೋ ನೀಡ್ ಟು ಇನ್ಸರ್ಟ್ ಇಟ್ ಅಗೈನ್. 2 ಅನ್ನ ಅಪ್ಡೇಟ್ ಮಾಡಬೇಕು. 2 ಆಲ್ರೆಡಿ ನನ್ನ ಫ್ರೇಮ್ ಅಲ್ಲಿ ಇದೆ, ಸೊ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. 1 ಇದೆಯಾ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ? ಇಲ್ಲ. ಸೊ ಏನ್ ಮಾಡಬೇಕು, ಇದರ ರೈಟ್ ಸೈಡ್ ಅಲ್ಲಿ 203 ಅನ್ನ ಹುಡುಕ್ಬೇಕು. 2 ಇಲ್ಲಿದೆ, 0 ಇಲ್ಲಿದೆ, 3 ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಕಾಣಿಸ್ತಾನೆ ಇಲ್ಲ ಅಂತ ಅಂದ್ರೆ 3 is having the least demand in future ಅಂತ. ಸೊ 3 ಜಾಗಕ್ಕೆ ನಾವು 1 ಅನ್ನ ರಿಪ್ಲೇಸ್ ಮಾಡ್ತೀವಿ. 0 and 2 will be as it is from the previous step. ನೆಕ್ಸ್ಟ್ ನಾನು 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ನೋ ನೀಡ್ ಟು ಇನ್ಸರ್ಟ್ ಇಟ್ ಅಗೈನ್. 0 ನ ಇನ್ಸರ್ಟ್ ಮಾಡಬೇಕು. 0 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ನೋ ನೀಡ್ ಟು ಇನ್ಸರ್ಟ್ ಇಟ್ ಅಗೈನ್. 1 ಅನ್ನ ಇನ್ಸರ್ಟ್ ಮಾಡಬೇಕು. 1 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಸೊ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 7 ಅನ್ನ ಅಪ್ಡೇಟ್ ಮಾಡಬೇಕು. ಸೊ 7 ಇದೆಯಾ ಇಲ್ಲಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ? ಇಲ್ಲ. ಸೊ 201 ಹುಡುಕ್ರಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ. 2 ಇಲ್ಲ, 0 ಇಲ್ಲಿದೆ, 1 ಇದೆ, 2 ಇಲ್ವೇ ಇಲ್ಲ. ಸೊ 2 ಇಲ್ಲ ಅಂತಂದ್ರೆ ಇಟ್ ವಿಲ್ ಬಿ ಹ್ಯಾವಿಂಗ್ ದ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್. ಸೊ 2 ಜಾಗಕ್ಕೆ 7 ಅನ್ನ ರಿಪ್ಲೇಸ್ ಮಾಡಿ. 0 and 1 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 0 ನ ಅಪ್ಡೇಟ್ ಮಾಡಬೇಕಿತ್ತು. 0 ಆಲ್ರೆಡಿ ನನ್ನ ಫ್ರೇಮ್ ಅಲ್ಲಿ ಇದೆ. 1 ಅನ್ನ ಅಪ್ಡೇಟ್ ಮಾಡಬೇಕಿತ್ತು. 1 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ. ಸೊ ಇವಾಗ ಏನಾಯ್ತು, ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಸೊ ಅವರು ಎಕ್ಸ್ಟೆಂಡೆಡ್ ಆಗಿ ಏನ್ ಕ್ವಶನ್ ಅನ್ನ ಕೇಳ್ತಾರೆ ಅಂತಂದ್ರೆ, ರೈಟ್ ದ ನಂಬರ್ ಆಫ್ ಪೇಜ್ ಫಾಲ್ಟ್ ಮತ್ತೆ ರೈಟ್ ದ ನಂಬರ್ ಆಫ್ ಪೇಜ್ ಹಿಟ್ಸ್. ಸೊ ಪೇಜ್ ಫಾಲ್ಟ್ಸ್ ಅಂತ ಅಂದ್ರೇನು, ಪೇಜ್ ಹಿಟ್ಸ್ ಅಂತ ಅಂದ್ರೆ, ಪೇಜ್ ಫಾಲ್ಟ್ ಅಂತಂದ್ರೆ ಸಿಂಪಲ್, ದ ಟೋಟಲ್ ನಂಬರ್ ಆಫ್ ಸ್ಟೆಪ್ಸ್ ಇನ್ ವಿಚ್ ವಿ ಇನ್ಸರ್ಟೆಡ್ ದ ವ್ಯಾಲ್ಯೂಸ್ ಆರ್ ರೀಪ್ಲೇಸ್ಡ್ ದ ವ್ಯಾಲ್ಯೂಸ್. ಸೊ ನೋಡಿ, ಇಲ್ಲಿ ಸ್ಟಾರ್ಟಿಂಗ್ 3 ಸ್ಟೆಪ್ಗಳಲ್ಲಿ ನಾವೇನ್ ಮಾಡಿದ್ವಿ, 3 ಎಂಟಿ ಬಿಟ್ಗಳಿದ್ದು ಅಂತ ಒಂದೊಂದನ್ನೇ ಇನ್ಸರ್ಟ್ ಮಾಡ್ತಾ ಬಂದ್ವಿ. ಆಮೇಲೆ ಜಾಗ ಫಿಲ್ ಆದ ತಕ್ಷಣ ಏನ್ ಮಾಡ್ತಾ ಇದ್ವಿ, ರೀಪ್ಲೇಸ್ ಮಾಡ್ತಾ ಹೋದ್ವಿ ಅಲ್ವಾ. ಸೊ ಇವಾಗ ಟೋಟಲ್ ನಂಬರ್ ಆಫ್ ಸ್ಟೆಪ್ಸ್ ಇನ್ ವಿಚ್ ವಿ ಇನ್ಸರ್ಟೆಡ್ ಆರ್ ರೀಪ್ಲೇಸ್ಡ್ ಎಲ್ಲದನ್ನು ಕಂಬೈನ್ ಮಾಡಿದ್ರೆ ಎಷ್ಟು ನಂಬರ್ಸ್ ಬರುತ್ತೆ, ದಟ್ ಈಸ್ ದ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್. ಸೊ ಎಷ್ಟಾಯ್ತು, 1 2 3 4 5 6 7 ನೆಕ್ಸ್ಟ್ 8 9. ಸೊ 9 ಅಂತ ಬರೀರಿ. ಸರಿನಾ? ನೆಕ್ಸ್ಟ್ ನಂಬರ್ ಆಫ್ ಪೇಜ್ ಹಿಟ್ಸ್ ಅಂತ ಅಂದ್ರೇನು, ದ ಟೋಟಲ್ ನಂಬರ್ ಆಫ್ ಸ್ಟೆಪ್ಸ್ ವಿಚ್ ವಿ ಸ್ಕಿಪ್ ಬಿಕಾಸ್ ದೇ ವರ್ ಆಲ್ರೆಡಿ ಪ್ರೆಸೆಂಟ್ ಇನ್ ದ ಅಪ್ಡೇಟೆಡ್ ಫ್ರೇಮ್. ನೋಡಿ, 0 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇತ್ತು, ಸೊ ಸ್ಕಿಪ್ ಮಾಡಿದೆ. 0 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇತ್ತು, ಸ್ಕಿಪ್ ಮಾಡಿದೆ. 2 ಆಲ್ರೆಡಿ ಇತ್ತು, 3 ಆಲ್ರೆಡಿ ಇತ್ತು, ಸೊ ಸ್ಕಿಪ್ ಮಾಡಿದೆ. 3 ಆಲ್ರೆಡಿ ಫ್ರೇಮ್ ಅಲ್ಲಿ ಇತ್ತು, 2 ಆಲ್ರೆಡಿ ಫ್ರೇಮ್ ಅಲ್ಲಿ ಇತ್ತು, ಸ್ಕಿಪ್ ಮಾಡಿದೆ. 2 ಆಲ್ರೆಡಿ ಇತ್ತು, 0 ಆಲ್ರೆಡಿ ಇತ್ತು, 1 ಆಲ್ರೆಡಿ ಫ್ರೇಮ್ ಅಲ್ಲಿ ಇತ್ತು, ಸ್ಕಿಪ್ ಮಾಡಿದೆ. ಸೊ ನೋಡಿ, 7 ಇರಲಿಲ್ಲ, ಅವಾಗ ಮಾತ್ರ ನಾನು ಆಪರೇಷನ್ ಅನ್ನು ಅಪ್ಲೈ ಮಾಡಿದ್ದೀನಿ. ಏನಾದರೂ ವ್ಯಾಲ್ಯೂಸ್ ಇದಾವೆ ಅಂತಂದ್ರೆ ಫ್ರೇಮ್ ಅಲ್ಲಿ, ಅಪ್ಡೇಟೆಡ್ ಫ್ರೇಮ್ ಅಲ್ಲಿ, ನಾನು ಅಲ್ಲಿ ಮುಟ್ಟಕ್ ಹೋಗಿಲ್ಲ ಅಂದ್ರೆ ಸ್ಕಿಪ್ ಮಾಡಿದ್ದೀನಿ. ಸೊ ಟೋಟಲ್ ನಂಬರ್ ಆಫ್ ಸ್ಟೆಪ್ಸ್ ದಟ್ ವಿ ಸ್ಕಿಪ್ ವಿಲ್ ಬಿ ಕಾಲ್ಡ್ ಆಸ್ ದ ಪೇಜ್ ಹಿಟ್ಸ್. 1 2 3 4 5 6 7 8 9 10 11. ಸರಿನಾ? ಸೊ ಇವಾಗ 11 ಅಂತ ಬರಿತೀನಿ. ಸೊ ಇದ್ರದ್ದು ಇನ್ನೊಂದು ಚೂರ್ ಇದೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಏನಾದ್ರೂ ಕೂಡ ಇಲ್ಲಿ ಇದೇ ಒಂದು ಸಿನಾರಿಯೋನ ತಗೊಂತೀನಿ. ಸೊ ಇಲ್ಲಿ 7 ಇದೆ, ನೆಕ್ಸ್ಟ್ ಇಲ್ಲೇನಾದ್ರೂ ಕೂಡ 0 ಇತ್ತು. ಸೊ 0ಗೆ ಸ್ಟಾಪ್ ಆಯಿತು. ಸರಿನಾ? ಇವಾಗ ಏನಾಯ್ತು, 0ಗೆ ಸ್ಟಾಪ್ ಆಯಿತು. 1 ಇಲ್ಲ ಅಂತ ಅನ್ಕೊಳ್ಳಿ. ಇವಾಗ 1 ಇಲ್ಲ, ನಾನೇನು ಮಾಡಬೇಕು, ಇಲ್ಲಿ ನನಗೆ ಅಪ್ಡೇಟ್ ಆಗಿರುವಂಥ ಫ್ರೇಮ್ ಏನು 2 0 1 ಇದೆ. ನನಗೆ ಹೊಸದಾಗಿ 7 ಅನ್ನ ಇನ್ಸರ್ಟ್ ಮಾಡಕ್ಕೆ ಹೇಳ್ತಾ ಇದ್ದಾರೆ, ಜಾಗ ಇರಲಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ಇವಾಗ 2 0 1 ಅನ್ನ ರೈಟ್ ಹ್ಯಾಂಡ್ ಸೈಡಲ್ಲಿ ಹುಡುಕ್ತೀನಿ. ಬಟ್ ಏನಾಯ್ತು, 0 ಮಾತ್ರ ಪ್ರೆಸೆಂಟ್ ಇದೆ, 2 ಮತ್ತೆ 1 ಇಲ್ಲ. ಸೊ ಇವಾಗ 2 ಕೂಡ ಇಲ್ಲ, 1 ಇಲ್ಲ, ಇವರಿಬ್ಬರಲ್ಲಿ ಯಾರ ಜಾಗಕ್ಕೆ ಕೂರಿಸ್ಬೇಕು ಅಲ್ವಾ. ಇವಾಗ ಇವರಿಬ್ರು ಕೂಡ ಇಲ್ವೇ ಇಲ್ಲ ನನಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ. ಸೊ ಆ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ಇನ್ ಫಸ್ಟ್ ಔಟ್ದು ಹೆಲ್ಪ್ ಅನ್ನ ತಗೊಂತ ಹೋಗ್ತೀವಿ. ಏನಾದ್ರೂ ಕೂಡ ಈ 1 ಇರ್ಲಿಲ್ಲ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈ 1 ಇರ್ಲಿಲ್ಲ ಅಂತಂದ್ರೆ ನಾನು ಇಲ್ಲಿ 7 ಅನ್ನ ಡೈರೆಕ್ಟ್ ಕೂರ್ಸಕ್ ಆಗಲ್ಲ. ಯಾಕೆ, 0 ಮತ್ತೆ 1 ಇತ್ತು, ಇನ್ನ 2 ಇರ್ಲಿಲ್ಲ ಅಂತ ಏನ್ ಮಾಡಿದೆ, 2 ಜಾಗಕ್ಕೆ ರೀಪ್ಲೇಸ್ ಮಾಡಿದೆ. ಬಟ್ 1 ಇಲ್ಲ ಅಂತಂದ್ರೆ ನನಗೆ ಕನ್ಫ್ಯೂಷನ್ ಆಗುತ್ತಲ್ವಾ, ಯಾವ ಜಾಗಕ್ಕೆ ಕೂರಿಸ್ಬೇಕು 7 ಅನ್ನ ಅಂತ. ಸೊ ಅವಾಗ ಏನ್ ಮಾಡ್ತೀವಿ, ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಅಪ್ಲೈ ಮಾಡ್ತೀವಿ. ಸೊ ಫಸ್ಟ್ ಇನ್ ಫಸ್ಟ್ ಔಟ್ ಪ್ರಕಾರ 2 ಮತ್ತೆ 1 ಅಲ್ವಾ ಟೈ ಬಿದ್ದಿರೋದು, 0 ಆಲ್ರೆಡಿ ಇದೆ. 2 ಮತ್ತೆ 1 ಅಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ನೋಡಿ. ಸೊ 2 ಎಲ್ಲಿಂದ ಶುರುವಾಗಿದೆ, ನನಗೆ 2 ಇಲ್ಲಿಂದನೇ ಶುರುವಾಗಿದೆ. ಸರಿನಾ? ಇಲ್ಲಿಂದ ಶುರುವಾಗಿ ಕಂಟಿನ್ಯೂಸ್ ಆಗಿ ಬಂತು. ನೆಕ್ಸ್ಟ್ 1 ಎಲ್ಲಿಂದ ಶುರುವಾಗಿದೆ ನೋಡಿ. ಸೊ 1 ಎಲ್ಲಿಂದ ಶುರುವಾಯಿತು, ಈ ಒಂದು ಸ್ಟೆಪ್ ಇಂದ ಶುರುವಾಯಿತು.
ಸೊ 2 ಮತ್ತೆ 1 ಇವರಿಬ್ಬರಲ್ಲಿ ಯಾರು ಫಸ್ಟ್ ಬಂದಿರೋದು 2. ಸೊ 2 ಜಾಗಕ್ಕೆ ರೀಪ್ಲೇಸ್ ಮಾಡ್ತಾ ಇದ್ವಿ. ಸರಿನಾ? ಏನಾದ್ರೂ ಕೂಡ ನಮಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಹುಡುಕ್ಬೇಕಾರೆ ಕೇವಲ ಒಂದೇ ಒಂದು ವ್ಯಾಲ್ಯೂ ಇದೆ, 2 ವ್ಯಾಲ್ಯೂಗಳು ಕಾಣಿಸ್ತಿಲ್ಲ ಅಂತಂದ್ರೆ ಏನ್ ಮಾಡಬೇಕು, ಅವಾಗ ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಅಪ್ಲೈ ಮಾಡಿ. ಆ ಥರದ ಪ್ರಾಬ್ಲಮ್ಸ್ ಅನ್ನು ಕೂಡ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ಸ್ಗಳು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಸಿಗ್ತವೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.